ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಓಂ ಹನುಮತೆ ನಮಃ. ನಮಸ್ಕಾರ ವೀಕ್ಷಕರೇ. ವೃಶ್ಚಿಕ ರಾಶಿಯವರಿಗೆ ಜುಲೈ 26ರಿಂದ ಆಗಸ್ಟ್ 1ನೇ ತಾರೀಕುವರೆಗೂ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸರಿನಾ? ವೃತ್ತಿಯಲ್ಲಿ ಹೇಳಬೇಕಾದ್ರೆ ಈ ವಾರ ಕೆಲಸದ ಸ್ಥಳದಲ್ಲಿ ಅಧಿಕಾರದ ರಾಜಕೀಯ ನಡೆಯಬಹುದು. ಅಂದರೆ ನಿಮ್ಮ ಸೀನಿಯರ್ಸ್ ಬಾಸ್ ಹೆಸರನ್ನು ಬಳಸಿ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸಬಹುದು. ನೀವು ಕಷ್ಟಪಟ್ಟು ಮಾಡಿದ ಕೆಲಸವನ್ನು ನಿಮ್ಮ ಸೀನಿಯರ್ ಮಾಡಿದ್ದು ಎಂದು ನಿಮ್ಮ ಕ್ರೆಡಿಟ್ ತೆಗೆದುಕೊಳ್ಳಲು ಪ್ರಯತ್ನಿಸಬಹುದು. ಈ ಸಮಯದಲ್ಲಿ ನೀವು ಎಚ್ಚರಿಕೆ ವಹಿಸಿ ಗಮನಿಸಿ, ನಿಜವನ್ನು ತಿಳಿಯಿರಿ. ಆದರೆ ಯಾರೊಂದಿಗೂ ವಾದಕ್ಕೆ ಇಳಿಯದೆ ನಿಮ್ಮ ಕೆಲಸವನ್ನು ಸರಿಯಾಗಿ ನಿಭಾಯಿಸಿ. ಡೀಪ್ ಬ್ರೀತ್ ತಗೊಳ್ಳಿ. ಯಾರೇನೇ ಮಾಡಲಿ ನಿಮ್ಮ ಪಾಡಿಗೆ ನೀವು ಇದ್ಬಿಡಿ. ಈ ವಾರ ನಿಮ್ಮ ಕೊಲೀಗ್ಸ್ ಏನು ಮಾಡ್ತಾರೆ, ಅವರ ಕೆಲಸವನ್ನು ನಿಮಗೆ ಮಾಡೋಕ್ಕೆ ಹೇಳ್ತಾರೆ. ಫ್ರೆಂಡ್ಸ್ ಅಂತ ಒಂದು ಎಮೋಷ್ನಲ್ ಆಗಿ ಒಂದು ಡೈಲಾಗ್ ಹೊಡಿತಾರೆ. ಆದರೆ ನೀವು ಏನು ಮಾಡಬೇಕು, ಕೆಲಸದ ಜಾಗದಲ್ಲಿ ನೋ ಅನ್ನೋದನ್ನು ನೀವು ಕಲಿಬೇಕು. ಆದರೆ ನೀವು ಕಾಮಾಗಿ ರಿಪ್ಲೈ ಕೊಡಿ, ಆಗಲ್ಲ ಅಂತ. ಏನು ಕೋಪ ಮಾಡ್ಕೊಳ್ಳೋಕೆ ಹೋಗಬೇಡಿ. ವಾರದ ಮಧ್ಯದಲ್ಲಿ ನಿಮ್ಮಲ್ಲಿ ಇರುವ ಗೊಂದಲವು ಕ್ಲಿಯರ್ ಆಗುತ್ತೆ. ನಿಮ್ಮ ಐಡಿಯಾಸ್ಗಳನ್ನು ವ್ಯಕ್ತಪಡಿಸಲು ಈ ಸಮಯ ಸೂಕ್ತವಾಗಿದೆ. ಜೊತೆಗೆ ರೆಕಗ್ನಿಷನ್ ಮತ್ತು ಬೆಂಬಲ ಸಿಗುತ್ತೆ ಈ ವಾರ. ವಾರದ ಅಂತ್ಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿ ಎಲ್ಲ ಜವಾಬ್ದಾರಿಗಳನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರ. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಆದಾಯವು ಸ್ಥಿರವಾಗಿ ಇರೋದು ನೀವು ಕಾಣಬಹುದು. ಆದರೆ ಅನಗತ್ಯ ಖರ್ಚು ಮಾಡುವುದು ನೀವು ಅವಾಯ್ಡ್ ಮಾಡಬೇಕು. ಮತ್ತು ಈ ವಾರ ನೀವು ಯಾರಿಗೂ ದುಡ್ಡು ಕೊಡೋಕ್ಕಂತೂ ಹೋಗಬೇಡಿ. ದುಡ್ಡು ಕೊಟ್ಟು ಸಿಕ್ಕಾಕೋಬೇಡಿ. ಅದರಿಂದ ಮುಂದೆ ತುಂಬ ಸಮಸ್ಯೆಗಳಾಗೋ ಸಾಧ್ಯತೆ ಇದೆ. ನೀವು ಶ್ರಮಿಸಿದ ದುಡ್ಡನ್ನು ಉಳಿತಾಯ ಮಾಡುವುದರ ಕಡೆ ಗಮನ ಹರಿಸಿ. ಕುಟುಂಬದ ವಿಚಾರ ಹೇಳಬೇಕಾದ್ರೆ ನೀವು ಏನೇ ಯೋಜನೆಗಳಿಂದ ಬದಲಾವಣೆಗಳನ್ನು ತರಬೇಕು ಎಂದು ನಿರ್ಧಾರ ಮಾಡಿದರೆ ನೀವು ನಿಮ್ಮ ಕುಟುಂಬದವರ ಅಭಿಪ್ರಾಯವನ್ನು ನೀವು ಫಸ್ಟು ತಗೋಬೇಕು. ಮೊದಲು ನೀವು ಡಿಸ್ಕಸ್ ಮಾಡಬೇಕು ಅವರ ಜೊತೆ, ಮನೆಯವರ ಜೊತೆ ನೀವು ಡಿಸ್ಕಸ್ ಮಾಡಿ, ಈ ಥರ ಮಾಡೋಣವಾ ಅಂತ. ನಿಮ್ಮ ಪ್ಲ್ಯಾನಿಂಗ್ ಏನೇ ಇದ್ರೂ ಅವ್ರಿಗೆ ಫಸ್ಟು ತಿಳಿಸ್ಬೇಕು. ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಅಭಿಪ್ರಾಯ, ನಿಮ್ಮ ಪ್ಲ್ಯಾನಿಂಗ್ಗಳನ್ನು ಅವರ ಮೇಲೆ ಫೋರ್ಸ್ ಮಾಡೋದು ನೀವು ಅವಾಯ್ಡ್ ಮಾಡಬೇಕು. ನೀವು ಎಮೋಷ್ನಲಿ ದೂರ ಆಗ್ತಾ ಇದ್ದೀರಾ ಫ್ಯಾಮ್ಲಿಯಿಂದ. ಕೆಲಸದಲ್ಲಿ ಹೆಚ್ಚು ಗಮನ ವಹಿಸಿ ಮನೆಯವರ ಜೊತೆ ಎಮೋಷ್ನಲಿ ಕನೆಕ್ಟ್ ಆಗೋದೇ ನೀವು ಮರ್ತೋಗ್ಬಿಟ್ಟಿದ್ದೀರಾ. ಒಂಥರ ಡಿಸ್ಕನೆಕ್ಟ್ ಆಗಿಬಿಟ್ಟಿದ್ದೀರಾ. ತಾಳ್ಮೆಯಿಂದ ಹೆತ್ತವರ ಜೊತೆ ಮತ್ತು ಸಂಗಾತಿಯ ಜೊತೆ ಸ್ಪಷ್ಟವಾಗಿ ಮಾತನಾಡಿ ನಿಮ್ಮ ಎಮೋಷನ್ಸ್ನ ಕನೆಕ್ಟ್ ಮಾಡಿಕೊಳ್ಳಿ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಶೋಲ್ಡರ್ ಪೇನು, ನೆಕ್ ಪೇನು, ಅತಿಯಾಗಿ ಆಯಾಸ ಆಗುತ್ತೆ. ಜಾಸ್ತಿ ಕೆಲಸ ಮಾಡಿ ಒತ್ತಡ ಮಾಡ್ಕೊಂಡ್ಬಿಟ್ಟಿರ್ತೀರ. ಆದಷ್ಟು ನೀವು ರೆಸ್ಟಿಗೆ ಆದ್ಯತೆ ಕೊಡಬೇಕು. ರೆಸ್ಟ್ ತಗೊಳ್ಳಿ. ನೀವು ಆಹಾರದ ಬಗ್ಗೆ ನೀವು ಹೆಚ್ಚು ಗಮನ ವಹಿಸಬೇಕು. ಅಂದರೆ ಸ್ವಲ್ಪ ಈಸಿ ಡೈಜೆಷನ್ ಆಗುವ ಆಹಾರದ ಪದಾರ್ಥವನ್ನು ನೀವು ಸೇವನೆ ಮಾಡಬೇಕು. ತುಂಬ ಹೆವಿ ಕ್ಯಾಲರಿ ಫುಡ್ಡು ತಿನ್ನೋಕ್ಕೆ ಹೋಗಬೇಡಿ. ಲೈಟ್ ಫುಡ್ಡು ತಿನ್ನಿ ಮತ್ತು ಸಾಕಷ್ಟು ನೀರನ್ನು ನೀವು ಕುಡಿಬೇಕು. ನಿಮಗೇನಾದರೂ ಜಾಯಿಂಟ್ ಪೇನ್ ಇದ್ದರೆ ಅದಕ್ಕೆ ಸ್ವಲ್ಪ ಹೆಚ್ಚು ಗಮನ ಕೊಡಿ. ರೆಸ್ಟ್ ತಗೊಳ್ಳಿ. ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಮಾಡುವುದನ್ನು ನೀವು ಅಭ್ಯಾಸ ಮಾಡ್ಕೋಬೇಕು. ಪ್ರತಿದಿನ 8 ಅವರ್ ನಿದ್ದೆ ಮುಖ್ಯ. ಅದರಿಂದ ನಿಮ್ಮ ಒತ್ತಡ ಎಲ್ಲ ಕಮ್ಮಿ ಆಗುತ್ತೆ. ಪರಿಹಾರ ಬಂದು ಮನೆ ಹತ್ತಿರ ಇರುವ ಆಂಜನೇಯ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ. ನಿಮ್ಮಲ್ಲಿ ಧೈರ್ಯ ಹೆಚ್ಚಾಗುತ್ತೆ. ಮತ್ತು ಶಿವನಿಗೆ ಹಾಲಿನ ಅಭಿಷೇಕ ಮಾಡಿಸಿ. ಕೈಲಾದಷ್ಟು ಬಡವರಿಗೆ ದಾನ ಮಾಡಿ. ಒಳ್ಳೆಯದಾಗುತ್ತೆ. ಧನ್ಯವಾದಗಳು.